ಜೈ ಭಾರತ್ ವಂದೇ ಮಾತರಂ. ಇದೆಂಥ ಜೋಕ್. ಪ್ರಪಂಚನಾದ್ಯಂತ ಈ ಭಯೋತ್ಪಾದಕರನ್ನು ಪಾಕಿಸ್ತಾನ ಕಳಿಸುತ್ತಿದೆ ಎಂಬುದು ಗೊತ್ತಿರುವ ವಿಚಾರನೆ. ಪ್ರಮುಖವಾಗಿ ಭಾರತದಲ್ಲಿ ಈ ಉಗ್ರದಾಳಿ ನಡೆದರೂ ಅದಕ್ಕೆ ಪಾಕಿಸ್ತಾನದ ಲಿಂಕ್ ಇದ್ದೇ ಇರುತ್ತೆ. ವಿಶ್ವಸಂಸ್ಥೆಯಲ್ಲೂ ಕೂಡ ಭಾರತ ಈ ಪಾಕಿಸ್ತಾನದ ಭಯೋತ್ಪಾದಕರ ಪಟ್ಟಿಯನ್ನು ಕೂಡ ಕೊಟ್ಟಿದೆ. ಅದಕ್ಕೆ ಬೇಕಾಗಿರುವಂತಹ ಸಾಕ್ಷಿ ಸಮೇತಗಳನ್ನು ಕೂಡ ನೀಡಿದೆ. ಈ ಜಗತ್ತಿನ ಮುಂದೆ ಈ ವಿಶ್ವಸಂಸ್ಥೆಯ ಲಿಸ್ಟಲ್ಲಿ ಕೂಡ ಪಾಕಿಸ್ತಾನದ ಭಯೋತ್ಪಾದಕರ ಹೆಸರಿದೆ. ಮುಂಬೈ ಟೆರರ್ ಅಟ್ಯಾಕ್ ಆದರೂ ಕೂಡ ಅದಕ್ಕೆ ಸಂಬಂಧಪಟ್ಟ ಈ ಸಾಕ್ಷಿಗಳನ್ನು ಪ್ರಪಂಚನಾದ್ಯಂತ ಕೊಟ್ಟಿದ್ದೀವಿ. ಇಷ್ಟೆಲ್ಲ ಆದರೂ ಕೂಡ ಈ ವಿಶ್ವಸಂಸ್ಥೆಯಲ್ಲಿ ಪಾಕಿಸ್ತಾನಕ್ಕೆ ಒಂದು ಸ್ಥಾನ ಕೊಟ್ಟಿದ್ದಾರೆ. ಅದು ಯಾವ ಸ್ಥಾನ ಅಂತೀರಾ? ಈ ವಿಶ್ವಸಂಸ್ಥೆಯ ಭಯೋತ್ಪಾದಕ ನಿಗ್ರಹ ಸಮಿತಿಯ ಉಪಾಧ್ಯಕ್ಷರನ್ನಾಗಿ ಈ ಪಾಕಿಸ್ತಾನವನ್ನು ಮಾಡಲಾಗಿದೆ. ನಾನು ಇದೇ ಹೇಳ್ತಿದ್ದದ್ದು, ಎಂಥ ಜೋಕ್ ಅಲ್ವಾ? ಇನ್ನು ಈ ಮಂಡಳಿಯ ಮುಖ್ಯ ಉದ್ದೇಶವೇನೆಂದರೆ ಪ್ರಪಂಚನಾದ್ಯಂತ ಈ ಭಯೋತ್ಪಾದಕ ಕೃತ್ಯವನ್ನು ತಡೆಯುವುದು. ಈ ಯಾವ ರಾಷ್ಟ್ರದ ಭಯೋತ್ಪಾದಕರಿದ್ದಾರೆ ಅವರನ್ನು ನಿರ್ಬಂಧಿಸುವುದು, ಅವರ ಮೇಲೆ ಕ್ರಮ ಕೈಗೊಳ್ಳುವಂತೆ ಮಾಡುವುದು. ಈ ಭಯೋತ್ಪಾದನೆ ಅನ್ನೋದು ಪ್ರತಿಯೊಂದು ರಾಷ್ಟ್ರದಲ್ಲೂ ಹರಡಿದೆ. ಅದು ಒಂದಲ್ಲ ಒಂದು ರೀತಿ ಈಗಲೂ ದಾಳಿ ನಡೆಸ್ತಾನೆ ಇದ್ದಾರೆ. ಎಲ್ಲಿವರೆಗೆಂದರೆ ವಿಶ್ವದ ದೊಡ್ಡನ್ನಂತ ಕರೆಸಿಕೊಳ್ಳುವ ಅಮೆರಿಕವನ್ನು ಕೂಡ ಬಿಟ್ಟಿಲ್ಲ. ಈ ಭಯೋತ್ಪಾದಕರನ್ನು ಸೃಷ್ಟಿಸುವಲ್ಲಿ ಈ ಪಾಕಿಸ್ತಾನದ ಹೆಸರು ಮುಂಚೂಣಿಯಲ್ಲಿ ಕಾಣುತ್ತೆ. ಈ ಒಸಾಮಾ ಬಿನ್ ಲ್ಯಾಡನ್ ಪಾಕಿಸ್ತಾನದ ಅಬಟಬಾದಲ್ಲಿ, ಅದು ಕೂಡ ಸೇನೆಯ 100 ಮೀಟರ್ ಒಳಗೆ ಹತ್ತಿರದಲ್ಲಿದ್ದ. ಆದರೂ ಈ ಪಾಕಿಸ್ತಾನ ಏನು ಗೊತ್ತಿಲ್ಲದ ಹಾಗೆ ನಾಟಕವಾಡುತ್ತಿತ್ತು. ಇನ್ನು ವಿಶ್ವಸಂಸ್ಥೆಯ ಈ ಬ್ಯಾನ್ ಆದ ಉಗ್ರರ ಪಟ್ಟಿಯಲ್ಲಿ ಎಷ್ಟೋ ಉಗ್ರರು ಕೂಡ ಪಾಕಿಸ್ತಾನದಲ್ಲಿ ಸತ್ತಿದ್ದಾರೆ. ಈ ಪ್ರಪಂಚಕ್ಕೂ ಕೂಡ ಗೊತ್ತು ಪಾಕಿಸ್ತಾನದಲ್ಲಿ ಭಯೋತ್ಪಾದಕರು ಇದ್ದಾರೆ ಅಂತ. ಆದರೂ ಕೂಡ ಪಾಕಿಸ್ತಾನಕ್ಕೆ ಈ ಜವಾಬ್ದಾರಿ ವಹಿಸಿದ್ದಾರೆ. ಇಲ್ಲಿ ಮಂಗನ ಕೈಗೆ ಮಾಣಿಕೆ ಕೊಟ್ಟಂತಾಗಿದೆ. ಈ ವಿಶ್ವಸಂಸ್ಥೆಯಲ್ಲಿರುವ ಈ ಭಯೋತ್ಪಾದಕ ನಿಗ್ರಹ ದಳಕ್ಕೆ ಭಾರತವು ಕೂಡ ತುಂಬ ಕೊಡುಗೆಯನ್ನು ಕೊಟ್ಟಿದೆ. ಸುಮಾರು 4 ಕೋಟಿ ರೂಪಾಯಿಯಷ್ಟು ಒಂದು ಫಂಡ್ ಕೂಡ ಮಾಡಿದ್ದಾರೆ. ಅದು ಈ ಉಗ್ರರ ವಿರುದ್ಧ ಹೋರಾಟ ನಡೆಸಲು. ಇಲ್ಲಿ ಅವರು ವಿಶ್ವಕ್ಕೆ ಏನು ಮೆಸೇಜ್ ಕೊಡಲು ಮುಂದಾಗಿದ್ದಾರೆ ಎಂಬುದು ಗೊತ್ತಿಲ್ಲ. ಈ ಸಮಿತಿಗೆ ಪಾಕಿಸ್ತಾನವನ್ನು ಸೇರಿಸುವ ಮೂಲಕ ಪಾಕಿಸ್ತಾನವು ಕೂಡ ಒಂದು ಉಗ್ರರ ಬಲಿಪಶು ರಾಷ್ಟ್ರ ಅಂತ ಒಂದು ಪ್ರಪಂಚದ ಕಣ್ಣಿಗೆ ತೋರಿಸುವ ಹಾಗೆ ಒಂದು ಯೋಜನೆ ನಡೀತಿದೆ ಕಾಣುತ್ತೆ. ಇನ್ನು ಈ ಸಮಿತಿಯಲ್ಲಿ ರಷ್ಯಾ, ಫ್ರಾನ್ಸ್ ಕೂಡ ಇದೆ. ಇದರಲ್ಲಿ ರಷ್ಯಾ, ಫ್ರಾನ್ಸ್ ಹಾಗೂ ಪಾಕಿಸ್ತಾನ ಉಪಾಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಹಾಗೆ ಅಲ್ಜೇರಿಯಾಗೆ ಅಧ್ಯಕ್ಷ ಸ್ಥಾನ ನೀಡಲಾಗಿದೆ. ಇಲ್ಲಿ ಕೋಟೆಯನ್ನು ಕಾಯಲು ಕಳ್ಳನನ್ನೇ ನೇಮಿಸಿದಂತಾಗಿದೆ.